हाय फ्रेंड्स, विश्व ಕ್ಯಾಲ್ಕುಲೇಷನ್ ಕ್ಲಾಸಸ್ಗೆ ಸ್ವಾಗತ. ಈಗ ನಾವು ಡಿರೈವ್ಡ್ ಯೂನಿಟ್ ಅನ್ನು ಇಂಪಾರ್ಟೆಂಟ್ ಚಾಪ್ಟರ್ ಆಗಿ ಈಗ ನೋಡೋಣ. ಮೊದಲನೇದಾಗಿ ಯೂನಿಟ್ಸ್ ನಲ್ಲಿ ನೀವು ನೋಡಿದಿರಿ ಟೂ ಟೈಪ್ಸ್ ಇರ್ತದೆ. ಮೊದಲನೇದಾಗಿ ಫಂಡಮೆಂಟಲ್ ಯೂನಿಟ್ಸ್, ಸೆಕೆಂಡ್ ಒನ್ ಡಿರೈವ್ಡ್ ಯೂನಿಟ್ಸ್. ಹಾಗಾದ್ರೆ ಫಂಡಮೆಂಟಲ್ ಯೂನಿಟ್ಸ್ ಅನ್ನು ಇನ್ನೊಂದ್ಸತಿ ನಾವು ರಿವೈಸ್ ಮಾಡೋಣ. ಫಂಡಮೆಂಟಲ್ ಯೂನಿಟ್ಸ್ ಅಂದ್ರೆ ಬೇಸಿಕ್ ಯೂನಿಟ್ಸ್. ನಾವು ಮೊದಲೇ ಕಲಿತ ಹಾಗೆ ಕೆಜಿ, ಮೀಟರ್, ಸೆಕೆಂಡ್ ಇವು ಫಂಡಮೆಂಟಲ್ಸ್ ಬೇಸಿಕ್ ಆಗಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಹಾಗಾದ್ರೆ ಸೆಕೆಂಡ್ ಒನ್ ಡಿರೈವ್ಡ್ ಯೂನಿಟ್ಸ್ ಅಂದ್ರೆ ಏನು? ಈ ಡಿರೈವ್ಡ್ ಯೂನಿಟ್ಸ್ ಅಂದ್ರೆ ಫಂಡಮೆಂಟಲ್ ಯೂನಿಟ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಅಥವಾ ಡಿವಿಷನ್ ಮಾಡಿದಾಗ ಬರುವಂತ ಒಂದು ರಿಸಲ್ಟಿಂಗ್ ಆನ್ಸರ್ ಏನಿದೆ ಅದಕ್ಕೆ ನಾವು ಡಿರೈವ್ಡ್ ಯೂನಿಟ್ ಅಂತ ನಾವು ಕರಿತೇವೆ. ಹಾಗಾದ್ರೆ ಇಲ್ಲಿ ಕನ್ವರ್ಷನ್ ಟೇಬಲ್ ಫಾರ್ ಏರಿಯಾ ಅಂತಿದೆ, ಹೌದಾ? ಹಾಗಾದ್ರೆ ಏರಿಯಾ ಅಂದ್ರೆ ಏನು? ಈಗ ನಮ್ಗೆ ಗೊತ್ತಿರೋ ಹಾಗೆ ಈಗ ಯಾರಾದ್ರೂ ಒಬ್ರು ಸೈಟ್ ಪರ್ಚೇಸ್ ಮಾಡಿರ್ತಾರೆ. ನಿಮ್ ಸೈಟ್ ಎಷ್ಟಿದೆ ಅಂತ ಕೇಳಿದ್ರೆ ಅವರು 1200 ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ 1200 ಸ್ಕ್ವೇರ್ ಫೀಟ್ ಅಂದ್ರೆ ಎಷ್ಟು? ಇಲ್ಲಿ ನೋಡೋಣ. ಒಂದು ನಮ್ದು ಸೈಟ್ ಇದೆ, ಇದು 40 ಫೀಟ್ ಇದೆ, ಇದು 30 ಫೀಟ್ ಇದೆ. ಹಾಗಾದ್ರೆ 40 ಫೀಟ್ ಇಂಟು 30 ಫೀಟ್ ಈಕ್ವಲ್ ಟು 1200 ಸ್ಕ್ವೇರ್ ಫೀಟ್. 1200 ಸ್ಕ್ವೇರ್ ಫೀಟ್ ಆಗುತ್ತೆ. ಹಾಗಾದ್ರೆ ನಾವು ಇಲ್ಲೇ ಇದು ಫೀಟ್, 40 ಅನ್ನೋದು ಫೀಟ್, 30 ಅನ್ನೋದು ಫೀಟ್. ಎರಡು ಫೀಟ್ ಅನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಅಂದ್ರೆ ಎರಡು ಫಂಡಮೆಂಟಲ್ ಯೂನಿಟ್ಸ್ ಅನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ಬರುವಂತ 1200 ಏನಿದೆ ಇದು ಸ್ಕ್ವೇರ್ ಫೀಟ್ ಆಗುತ್ತೆ. ಫೀಟ್ ಇಂಟು ಫೀಟ್ ಸ್ಕ್ವೇರ್ ಫೀಟ್ ಆಗತ್ತೆ. ಇದು 40 ಇಂಟು 30 1200 ಆಗತ್ತೆ. ಇಲ್ಲಿ ನೋಡೋಣ. 1 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ ಟು 100 mm ಸ್ಕ್ವೇರ್. ಫಸ್ಟ್ ಒನ್ 1 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ ಟು 100 mm ಸ್ಕ್ವೇರ್. ಹಾಗಾದ್ರೆ 1 ಸೆಂಟಿಮೀಟರ್ ಇಲ್ಲಿ ನೋಡೋಣ. 1 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ ಟು 1 ಸೆಂಟಿಮೀಟರ್ ಇಂಟು 1 ಸೆಂಟಿಮೀಟರ್ ಈಕ್ವಲ್ ಟು 1 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ಇದು 1 ಸೆಂಟಿಮೀಟರ್ಗೆ 10 mm ಅಂತ ನಿಮ್ಗೆ ಗೊತ್ತಿದೆ. ಇಲ್ಲಿ ನಾವು ನೋಡೋಣ. 1 ಸೆಂಟಿಮೀಟರ್ ಈಕ್ವಲ್ ಟು 10 mm ಇಂಟು 10 mm ಈಕ್ವಲ್ ಟು 10 10 100 mm ಸ್ಕ್ವೇರ್. ಅಂದ್ರೆ 1 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ ಟು 10 mm ಇಂಟು 10 mm 100 mm ಸ್ಕ್ವೇರ್. ಹೌದಾ? ಸೆಕೆಂಡ್ ಒನ್ 1 ಮೀಟರ್ ಸ್ಕ್ವೇರ್. 1 ಮೀಟರ್ ಸ್ಕ್ವೇರ್ ಈಕ್ವಲ್ ಟು 10,000 ಸೆಂಟಿಮೀಟರ್ ಸ್ಕ್ವೇರ್. ಒನ್ ಮೀಟರ್ ಸ್ಕ್ವೇರ್ ಈಕ್ವಲ್ ಟು 10,000 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದ್ರೆ 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. 1 ಮೀಟರ್ ಸ್ಕ್ವೇರ್ ಈಕ್ವಲ್ ಟು 1 ಮೀಟರ್ ಇಂಟು 1 ಮೀಟರ್ ಈಕ್ವಲ್ ಟು 100 ಇಂಟು 100 ಸೆಂಟಿಮೀಟರ್ ಈಕ್ವಲ್ ಟು ಎಷ್ಟಾಗೈತ್ರಿ? 100 ಇಂಟು 100. ಇಲ್ಲೇ ಒಂದ್ರೆ ಒಂದು ಈ 20 40 ಸೆಂಟಿಮೀಟರ್ ಸ್ಕ್ವೇರ್. 100 ಸೆಂಟಿಮೀಟರ್ ಇಂಟು 100 ಸೆಂಟಿಮೀಟರ್ 10,000 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. 1 ಮೀಟರ್ ಸ್ಕ್ವೇರ್ ಅಂದ್ರೆ 10,000 ಸೆಂಟಿಮೀಟರ್ ಸ್ಕ್ವೇರ್. ಸೊ 1 ಸೆಂಟಿಮೀಟರ್ ಸ್ಕ್ವೇರ್ ಈಕ್ವಲ್ ಟು 0.155 ಇಂಚ್ ಸ್ಕ್ವೇರ್. ಇದು 1 ಸೆಂಟಿಮೀಟರ್ಗೆ ಎಷ್ಟು ಇಂಚ್ ಅಂತ ನಾವು ಮೊದಲಿನ ಟೇಬಲ್ ನಲ್ಲಿ ಕಲ್ತಿದ್ದೇವೆ. ಫೋರ್ತ್ ಒನ್ 1 ಮೀಟರ್ ಸ್ಕ್ವೇರ್ ಈಕ್ವಲ್ ಟು 10.76 ಫೀಟ್ ಸ್ಕ್ವೇರ್. ಇಲ್ಲಿದೆ ನೋಡಿ. 1 ಸೆಂಟಿಮೀಟರ್ ಅನ್ನು ನಾವು ಇಂಚ್ ನಲ್ಲಿ ಮಾಡಿದಾಗ 0.155 ಇಂಚ್ ಸ್ಕ್ವೇರ್ ಆಗುತ್ತೆ. ಇದೆ 1 ಇಂಚ್ ಅಂದ್ರೆ ಹೊಳ್ಳಿ ಸೆಂಟಿಮೀಟರ್ ನಲ್ಲಿ, ಸೆಂಟಿಮೀಟರ್ ಇಂಚ್ ನಲ್ಲಿ, ಇಂಚ್ ಇದ್ದಿದ್ದು ಸೆಂಟಿಮೀಟರ್ ನಲ್ಲಿ 1 ಇಂಚ್ ಸ್ಕ್ವೇರ್ ಈಕ್ವಲ್ ಟು 6.45 ಸೆಂಟಿಮೀಟರ್ ಸ್ಕ್ವೇರ್. ನಾಲ್ಕನೇದಾಗಿ 1 ಮೀಟರ್ ಸ್ಕ್ವೇರ್ ಈಕ್ವಲ್ ಟು 10.76 ಫೀಟ್ ಸ್ಕ್ವೇರ್. ಹಾಗಾದ್ರೆ 1 ಫೂಟ್ ಸ್ಕ್ವೇರ್ ಈಕ್ವಲ್ ಟು 0.093 ಮೀಟರ್ ಸ್ಕ್ವೇರ್. ಫಿಫ್ತ್ ಒನ್ 1 ಮೀಟರ್ ಸ್ಕ್ವೇರ್ ಈಕ್ವಲ್ ಟು 1.196 ಯಾರ್ಡ್ ಸ್ಕ್ವೇರ್. ಹಾಗಾದ್ರೆ
1 ಯಾರ್ಡಿಗೆ ಎಷ್ಟು 1 ಯಾರ್ಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0.84 ಮೀಟರ್ ಸ್ಕ್ವೇರ್. ಆರನೇದು 100 ಮೀಟರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆರ್. ಹಾಗಾದ್ರೆ 100 ಆರ್ ಇಸ್ ಈಕ್ವಲ್ ಟು 1 ಹೆಕ್ಟೇರ್. 100 ಆರ್ ಇಸ್ ಈಕ್ವಲ್ ಟು 1 ಹೆಕ್ಟೇರ್ ಇಸ್ ಈಕ್ವಲ್ ಟು 10,000 ಮೀಟರ್ ಸ್ಕ್ವೇರ್. 100 ಹೆಕ್ಟೇರ್ ಇಸ್ ಈಕ್ವಲ್ ಟು 1 ಕಿಲೋಮೀಟರ್ ಸ್ಕ್ವೇರ್. ಇಲ್ಲಿ ನೋಡಿ 100 ಹೆಕ್ಟೇರ್ ಅಂತಂದ್ರೆ ಇದು 10 ಇಂಟು 10 ಹೆಕ್ಟೇರ್. 10 ಹೆಕ್ಟೇರ್ ಇದು 10 ಇಂಟು 10 100 ಹೆಕ್ಟೇರ್ ಅಂದ್ರೆ ನಮ್ದು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ 10 ಹೆಕ್ಟೇರ್, ಬ್ರೆಡ್ತ್ 10 ಹೆಕ್ಟೇರ್ ಈಕ್ವಲ್ ಟು 100 ಹೆಕ್ಟೇರ್. 100 ಹೆಕ್ಟೇರ್ ಈಕ್ವಲ್ ಟು 1 ಕಿಲೋಮೀಟರ್ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ 259 ಹೆಕ್ಟೇರ್ ಈಕ್ವಲ್ ಟು 1 ಮೈಲ್ ಸ್ಕ್ವೇರ್. 1 ಎಕರೆ ಈಕ್ವಲ್ ಟು 4840 ಯಾರ್ಡ್ ಸ್ಕ್ವೇರ್ ಈಕ್ವಲ್ ಟು 4047 ಮೀಟರ್ ಸ್ಕ್ವೇರ್. ಲಾಸ್ಟ್ ಒನ್ 1 ಎಕರೆ ಈಕ್ವಲ್ ಟು 40.47 ಆರ್. ಈ ಕನ್ವರ್ಷನ್ ಟೇಬಲ್ ನಾವು ಕಲಿತಿದ್ದೇವೆ. ಈಗ ಅದರಲ್ಲಿ ಇರುವಂತ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ 1 ಇಂಚ್ ಸ್ಕ್ವೇರ್ equal to dash 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 centimeter square. So 1 inch is equal to 2.54 centimeter. 1 inch square is equal to 2.54 centimeter into 2.54 centimeter is equal to 6.452 centimeter square ಆಗುತ್ತೆ. ಹಾಗಾದ್ರೆ ಫಸ್ಟ್ ಇದು ಎಕ್ಸಾಂಪಲ್. ಸೆಕೆಂಡ್ ಒಂದು ನೋಡೋಣ. 15 square inch can be written as model 1. 15 square inch can be written as dash dash square centimeter. ಇಲ್ಲಿ 15 ಸ್ಕ್ವೇರ್ ಇಂಚ್ ಅನ್ನ ನಾವು ಸ್ಕ್ವೇರ್ ಸೆಂಟಿಮೀಟರ್ ನಲ್ಲಿ ಕನ್ವರ್ಟ್ ಮಾಡಬೇಕು. ಮೊದಲನೇದಾಗಿ 1 ಸ್ಕ್ವೇರ್ ಇಂಚಿಗೆ ಎಷ್ಟು ಸ್ಕ್ವೇರ್ ಸೆಂಟಿಮೀಟರ್ ಆಗುತ್ತೆ ಫಸ್ಟ್ ನಾವು ಅದನ್ನ ಈಗ ಮೊದಲನೇ ಎಕ್ಸಾಂಪಲ್ ನಲ್ಲಿ ನಾವು ನೋಡಿದ್ದೇವೆ. ಹಾಗಾದ್ರೆ 1 ಸ್ಕ್ವೇರ್ ಇಂಚ್ ಸ್ಕ್ವೇರ್ ಈಕ್ವಲ್ ಟು 2.54 ಸೆಂಟಿಮೀಟರ್ into 2.54 centimeter is equal to 6.452 centimeter square. ಹಾಗಾದ್ರೆ 1 ಇಂಚ್ ಸ್ಕ್ವೇರ್ ಗೆ 6.452 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ನಮಗೆ ಬೇಕಾಗಿರೋದು 15 ಸ್ಕ್ವೇರ್ ಇಂಚಿಗೆ ಎಷ್ಟು ಸ್ಕ್ವೇರ್ ಸೆಂಟಿಮೀಟರ್. ಹಾಗಾದ್ರೆ 15 ಸ್ಕ್ವೇರ್ ಇಂಚ್ is equal to 15 into 1 inch square ಗೆ 6.452 is equal to 96.774 ಏನಾಗ್ತಿದೆ ಸ್ಕ್ವೇರ್ ಸೆಂಟಿಮೀಟರ್ ದಲ್ಲಿ ಕನ್ವರ್ಟ್ ಆಯ್ತು. ನಾವು ಸಿಂಪಲ್ ಆಗಿ ತಿಳ್ಕೊಬೇಕಂದ್ರೆ ಮೊದಲು 1 ಇಂಚ್ ಅಂದ್ರೆ 2.54 ಸೆಂಟಿಮೀಟರ್. 1 ಸ್ಕ್ವೇರ್ ಇಂಚ್ ಈಕ್ವಲ್ ಟು 2.54 ಇಂಟು 2.54 ಸ್ಕ್ವೇರ್ ಸೆಂಟಿಮೀಟರ್ ಈಕ್ವಲ್ ಟು 6.452 ಆಯ್ತು. ಹಾಗಾದ್ರೆ 15 ಸ್ಕ್ವೇರ್ ಇಂಚಿಗೆ 15 ಇಂಟು 6.452
452 ಮಾಡಿದ್ರೆ ನಮಗೆ 96.774 ಸ್ಕ್ವೇರ್ ಸೆಂಟಿಮೀಟರ್ ಅಲ್ಲಿ ಕನ್ವರ್ಟ್ ಆಯ್ತು. ಈಗ ಮಾಡೆಲ್ 2 ಏನಿದೆ ಅಂತ ನೋಡೋಣ. ಮಾಡೆಲ್ 2 convert 1 r into square centimeter. ಹಾಗಾದ್ರೆ 1 r is equal to 100 meter square. 1 r is equal to 100 meter square. 1 meter square ಗೆ ಈಗ ನಮಗೆ 1 r ಗೆ 100 meter square ಬಂತು. ಹಾಗಾದ್ರೆ ಮೀಟರ್ ಸ್ಕ್ವೇರ್ ಅನ್ನು ನಾವು ಸ್ಕ್ವೇರ್ ಸೆಂಟಿಮೀಟರ್ ದಲ್ಲಿ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ 1 meter square is equal to 100 centimeter into 100 centimeter is equal to 10,000 centimeter square. 1 meter square ಗೆ 10,000 centimeter square ಆಯ್ತು. ಹಾಗಾದ್ರೆ 1 r is equal to ಎಷ್ಟು? 1 r ಗೆ 100 meter square. 1 meter square ಗೆ 10,000 centimeter square. Centimeter square is equal to 1 r ಗೆ 100 meter square, 1 meter square ಗೆ 10,000 centimeter square. Therefore 1 r is equal to ಹೌದಾ, ಇಲ್ಲಿ ಜೀರೋಸ್ ಎಷ್ಟಿದೆ ನಾವು ನೋಡೋಣ. 1 2 3 4 5 6. ನಾವು ಇದನ್ನ 10 to the power of 1 2 3 4 5 6 10 to the power of 6 ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವು ಕರಿಬಹುದು ಇದನ್ನ. ಈಗ ಮಾಡೆಲ್ 3 ಏನಿದೆ ಅಂತ ನೋಡೋಣ. One by 100 of a hectare equal to dash 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 square meter. ಹಾಗಾದ್ರೆ 1 hectare is equal to 10,000 square meter. 1 hectare is equal to 10,000 square meter. ಹಾಗಾದ್ರೆ 1 by 100 hectare is equal to 10,000 divided by 100. ಇಲ್ಲಿ ನೋಡ್ರಿ 1 hectare ಗೆ 10,000 square meter. 1 by 100 hectare is equal to 1 hectare 10,000 divided by 100. ಇಲ್ಲಿ 2 0ಕ್ಕೆ 2 0 ಕ್ಯಾನ್ಸಲ್ ಆಗುತ್ತೆ. Therefore 1 by 100 hectare is equal to 100 square meter. 2 0ಕ್ಕೆ 2 0 ಕ್ಯಾನ್ಸಲ್ ಆಯ್ತು. ಡೈರೆಕ್ಟ್ 1 by 100 hectare is equal to 100 square meter. ಈಗ ನಾಲ್ಕನೇ ಮಾಡೆಲ್, ಫೋರ್ತ್ ಮಾಡೆಲ್ ನೋಡೋಣ. ಮಾಡೆಲ್ 4 ಏನಿದೆ? ಕನ್ವರ್ಟ್ 5 square meter into square centimeter. Convert 5 square meter into square centimeter. ಹಾಗಾದ್ರೆ 1 meter is equal to 100 centimeter. 1 square meter is equal to 100 into 100 is equal to 10,000 centimeter square. 1 meter ಗೆ 10,000 centimeter square ಆಯ್ತು. ಅಂದ್ರೆ 1 meter ಗೆ ಇದು 100 centimeter, ಇದು 100 centimeter. 100 into 100 10,000 centimeter square ಆಯ್ತು.
ಇದು 1 ಮೀಟರ್ ಸ್ಕ್ವೇರ್ ಬಂತು. ಈಗ ನಮಗೆ 5 ಸ್ಕ್ವೇರ್ ಮೀಟರ್ಗೆ ಎಷ್ಟು ಸ್ಕ್ವೇರ್ ಸೆಂಟಿಮೀಟರ್ ಆಯ್ತು? ಹಾಗಾದ್ರೆ 5 ಸ್ಕ್ವೇರ್ ಮೀಟರ್ ಈಕ್ವಲ್ ಟು 5 ಇಂಟು 10,000 ಸೆಂಟಿಮೀಟರ್ ಸ್ಕ್ವೇರ್. 5 ಸ್ಕ್ವೇರ್ ಮೀಟರ್ಗೆ 5 ಇಂಟು ಇದು 1 ಸ್ಕ್ವೇರ್ ಮೀಟರ್ಗೆ 10,000 ಆಯ್ತು. ಅದನ್ನು ನಾವು ಮಲ್ಟಿಪ್ಲೈಡ್ ಬೈ 5 ಸ್ಕ್ವೇರ್ ಮೀಟರ್ ಈಸ್ ಈಕ್ವಲ್ ಟು 50,000 ಸೆಂಟಿಮೀಟರ್ ಸ್ಕ್ವೇರ್. ಹೌದಾ? 50,000 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ನಾವು 5 ಇಂಟು 10 to the power of 1, 2, 3, 4. 5 to the power of 5 into 10 to the power of 4 ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವು ಬರೀಬಹುದು. ಅಂದ್ರೆ ಇಲ್ಲಿ 50,000 ಅನ್ನ 5 into 10 to the power of 4 ಸೆಂಟಿಮೀಟರ್ ಸ್ಕ್ವೇರ್ ಅಂತ ನಾವು ಬರೀಬಹುದು. ಈಗ ಮಾಡೆಲ್ 5 ಏನಿದೆ ಅಂತ ನಾವು ನೋಡೋಣ. Calculate the product of calculate the product of 4 into 1 upon 5 meter into ಇಲ್ಲಿ ಹಾಕಿರ್ತೀನಿ 5 into 1 upon 8 meter. Express the product in square decimeter. Express the product in square decimeter. Square decimeter. ಸೊ ಇಲ್ಲಿ ನಮಗೆ ಮೊದಲು ಟೇಬಲ್ ಫಾರ್ ಲೆಂತ್ ನಾವು ನೋಡಿದ್ದೇವೆ 10 ಡೆಸಿಮೀಟರ್ ಈಕ್ವಲ್ ಟು 1 ಮೀಟರ್ ಅಂತ. ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ 1 ಮೀಟರ್ ಈಕ್ವಲ್ ಟು 10 ಡೆಸಿಮೀಟರ್. 10 ಡೆಸಿಮೀಟರ್. ಈಗ ನಾವು ಕನ್ವರ್ಟ್ ಮಾಡೋಣ. ಈಗ ನಮಗೆ ಇದು ಮಿಕ್ಸ್ಡ್ ಫ್ರಾಕ್ಷನ್ ದಲ್ಲಿದೆ. ನಾವು ಇಂಪ್ರಾಪರ್ ಫ್ರಾಕ್ಷನ್ ದಲ್ಲಿ ಕನ್ವರ್ಟ್ ಮಾಡಿ ಅದ ಆನ್ಸರ್ ಏನಿದೆ ಅಂತ ನಾವು ನೋಡೋಣ. ಇಲ್ಲಿ ಸೈಡಿಗೆ ಮಾಡಿ ನೋಡೋಣ. 4 5 ಈಕ್ವಲ್ ಟು ಈಗ 4 ಅನ್ನೋದು ಏನಿದೆ ನ್ಯಾಚುರಲ್ ನಂಬರ್. 4 ನ್ಯಾಚುರಲ್ ನಂಬರ್. 1/5 ಈಸ್ ಎ ಪ್ರಾಪರ್ ಫ್ರಾಕ್ಷನ್. ಈಗ ನಾವು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ 5 4 20 ಪ್ಲಸ್ 1 21 by 5 21/5 ಆಯ್ತು. ಹಾಗಾದ್ರೆ ಈಗ 21 ಡಿವೈಡೆಡ್ ಬೈ 5 ಮಾಡಿ ನೋಡೋಣ. 5 1 5 4 20 21ರಲ್ಲಿ 20 ಅಂದ್ರೆ 1 ಉಳಿತು. ನಾವು ಪಾಯಿಂಟ್ ತೆಗೆದುಕೊಳ್ಳೋಣ. 10 ಆಯ್ತು. 1 ಇದ್ದು 5 2ರಲ್ಲಿ 10 ಅಂದ್ರೆ ಆನ್ಸರ್ ನಮ್ದು 4.2 ಆಯ್ತು. ಸೊ 4.2 meters is equal to 42 decimeter. ನೆಕ್ಸ್ಟ್ ಎರಡನೇದು ನೋಡೋಣ. ಇದು ಮಿಕ್ಸ್ಡ್ ಫ್ರಾಕ್ಷನ್ ದಲ್ಲಿದೆ. ಇದನ್ನು ನಾವು ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡೋಣ. ಹಾಗಾದ್ರೆ 8 5 40 ಪ್ಲಸ್ 1 41 41/8 ಆಯ್ತು. 41/8 ಆಯ್ತು. ಈಗ ಇದರ ಆನ್ಸರ್ ನಾವು ಡಿವಿಷನ್ ಮಾಡಿ ನೋಡೋಣ. 8 1 8 5 40 ಆಯ್ತು. 41ರಲ್ಲಿ 41 1 ಉಳಿತು. ಇಲ್ಲಿ ಪಾಯಿಂಟ್ ತಗೊಳ್ಳೋಣ. ಪಾಯಿಂಟ್ ತಗೊಂಡಾಗ 10 ಆಯ್ತು. ಮತ್ತೆ 8 1 8 10ರಲ್ಲಿ 8 ಅಂದ್ರೆ 2 ಉಳಿತು. 20 ಆಯ್ತು. 8 2 16 8 2 16 ಹೊಳ್ಳಿ 20ರಲ್ಲಿ 16 ಅಂದ್ರೆ 4 ಉಳಿತು. 40 ಆಯ್ತು. 8 5 40. ನಮ್ಮ ಆನ್ಸರ್ ಇಲ್ಲಿ ಬರೆಯೋಣ. 5.2
5.125 ಆಯಿತು. ಇದೇನು ಮೀಟರ್ದಲ್ಲಿ. ಹಾಗಾದ್ರೆ ಇಲ್ಲಿ ನೋಡೋಣ 5.125 ಮೀಟರ್ ಈಕ್ವಲ್ ಟು ಎಷ್ಟು ಡೆಸಿಮೀಟರ್ ಆಯಿತು? 1 ಮೀಟರ್ಗೆ 10 ಡೆಸಿಮೀಟರ್. ಹಾಗಾದ್ರೆ 10 ನಾವು ಮಲ್ಟಿಪ್ಲೈ ಮಾಡಿದಾಗ ಈ ಪಾಯಿಂಟ್ ಏನಾಗುತ್ತೆ, 1 ನಂಬರ್ಗೆ ಶಿಫ್ಟ್ ಆಗುತ್ತೆ. ಅಂದ್ರೆ 51.25 ಡೆಸಿಮೀಟರ್ ಆಯಿತು. ಈಗ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಇದ್ದದನ್ನ ನಾವು ಕನ್ವರ್ಟ್ ಮಾಡಿದ್ವಿ. ಈಗ ಇದನ್ನ ನಾವು ಎರಡು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಲ್ಟಿಪ್ಲೈ ಕೊಟ್ಟಿದ್ದಾರೆ. ಹಾಗಾದ್ರೆ ಈ 42 ಡೆಸಿಮೀಟರ್ ಇಂಟು 51.25 ಡೆಸಿಮೀಟರ್, 42 ಡೆಸಿಮೀಟರ್ ಇಂಟು 51.25 ಡೆಸಿಮೀಟರ್ ಈಕ್ವಲ್ ಟು 2152.5 ಡೆಸಿಮೀಟರ್ ಸ್ಕ್ವೇರ್. ನಾವು ಇದನ್ನ ಮಲ್ಟಿಪ್ಲೈ ಮಾಡಿದರೆ ಇದನ್ನು 2152.5 ಡೆಸಿಮೀಟರ್. ಇದನ್ನು ಮಲ್ಟಿಪ್ಲೈ ಮಾಡೋದು ಡೈರೆಕ್ಟ್ 5125 ಗೆ ನೀವು 42 ದಿಂದ ಮಲ್ಟಿಪ್ಲೈ ಮಾಡಿ ಬಂದ್ ಆನ್ಸರ್ ನಲ್ಲಿ ನಾವು ಪಾಯಿಂಟ್ ದಿಂದ ಎಷ್ಟು ನಂಬರ್ ಇದೆ, 2 ಡಿಜಿಟ್ಸ್ ಇದೆ. ನಾವು ಆನ್ಸರ್ ನಲ್ಲಿ 2 ಡಿಜಿಟ್ಸ್ ಗೆ ಹೋಗಿ ಬ್ಯಾಕ್ ಸೈಡ್ ಹೋಗಿ ನಾವು ಪಾಯಿಂಟ್ ಇಟ್ರೆ ನಮ್ದು ಆನ್ಸರ್ ಬಂದ ಹಾಗೆ. ಫಸ್ಟ್ ಒನ್ 1 ಸ್ಕ್ವೇರ್ ಇಂಚ್ ಈಕ್ವಲ್ ಟು dash 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 mm square. 1 square inch equal to dash dash square mm or mm square. ಹಾಗಾದ್ರೆ 1 ಇಂಚ್ ಅಂದ್ರೆ 2.54 ಸೆಂಟಿಮೀಟರ್. ಇದಕ್ಕೆ 1 ಸೆಂಟಿಮೀಟರ್ ಅಂದ್ರೆ 10 mm. ಸೊ 2.54 ಸೆಂಟಿಮೀಟರ್ ಅಂದ್ರೆ 25.4 mm. ಅಂದ್ರೆ 1 ಇಂಚ್ ಅಂದ್ರೆ 25.4 mm. ಸೊ 1 ಸ್ಕ್ವೇರ್ ಇಂಚ್, 1 ಸ್ಕ್ವೇರ್ ಇಂಚ್ ಈಕ್ವಲ್ ಟು 25.4 mm ಇಂಟು 25.4 mm is equal to 645.16 square mm. 645.16 square mm. ಹಾಗಾದ್ರೆ ಈ ಆನ್ಸರ್ ಹೇಗೆ ಬರುತ್ತೆ ಅಂತ, ಇದು 25.4 mm ಇಂಟು 25.4 mm ಇದು ಮಲ್ಟಿಪ್ಲೈ ಮಾಡಿದ್ರೆ 645.16. ಈ ಮೊದಲೇ ನಾವು ಡೆಸಿಮಲ್ಸ್ ನಂಬರ್ ಅನ್ನ ಮಲ್ಟಿಪ್ಲೈ ಮಾಡೋದನ್ನ ನಾವು ನೋಡಿದ್ದೇವೆ. ನೀವು ಈ ಡೆಸಿಮಲ್ ಪಾಯಿಂಟ್ ಅನ್ನ ನೀವು ಮೊದಲು ತೆಗೆದು ಹಾಕಿ ಡೈರೆಕ್ಟ್ 254 ಇಂಟು 254 ಮಲ್ಟಿಪ್ಲೈ ಮಾಡಿದಾಗ 645.16 ಆನ್ಸರ್ ಬರ್ತದೆ. ಹಾಗಾದ್ರೆ ನಾವು ನೆಕ್ಸ್ಟ್ ಇಲ್ಲಿ ಒಂದು ಡೆಸಿಮಲ್ಸ್ ಮುಂದೆ ಇಲ್ಲಿ ಒಂದು ನಂಬರ್ ಇದೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಮುಂದೆ ಇಲ್ಲಿ ಒಂದು ನಂಬರ್ ಇದೆ, ಒಂದು ಡಿಜಿಟ್ ಇಲ್ಲೊಂದು ಡಿಜಿಟ್, 2 ಡಿಜಿಟ್ಸ್. ನಾವು ಈ ಆನ್ಸರ್ ನಲ್ಲಿ 2 ಡಿಜಿಟ್ಸ್ ಬ್ಯಾಕ್ ಸೈಡ್ 2 ಡಿಜಿಟ್ ಹಿಂದೆ ಬಂದು ನಾವು ಪಾಯಿಂಟ್ ಇಟ್ರೆ ನಮ್ಮ ಆನ್ಸರ್ ಸ್ಕ್ವೇರ್ mm ನಲ್ಲಿ ಬರ್ತದೆ. ಹಾಗಾದ್ರೆ ಸೆಕೆಂಡ್ ಒಂದು ನೋಡೋಣ. 25 ಸ್ಕ್ವೇರ್ ಫೀಟ್ ಈಕ್ವಲ್ ಟು ಡ್ಯಾಶ್ 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 ಸ್ಕ್ವೇರ್ ಮೀಟರ್. ಸೊ 1 ಮೀಟರ್ or 3.28 feet is equal to 1 meter. So 1 meter square is equal to 3.28 into 3.28 feet is equal to 10.76 feet square. ಹಾಗಾದ್ರೆ 25 ಸ್ಕ್ವೇರ್ ಫೀಟಿಗೆ
25 square feet equal to 25 divided by 10.76 feet square is equal to 2.32 square meter. ಇಲ್ಲಿ ನೋಡಿ, ನಾವು ಫೀಟ್ ಅನ್ನ ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದ್ರೆ ಫೀಟು ಮೀಟರ್ಗಿಂತ ಚಿಕ್ಕದಿದೆ. ಈಗ ನಾವು ಚಿಕ್ಕದು ಇದ್ದದನ್ನ ದೊಡ್ಡದಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಡಿವಿಷನ್ ಮಾಡಬೇಕು ಅಂತೇಳಿ ನಮ್ಗೆ ಗೊತ್ತಿದೆ. ಹಾಗಾದ್ರೆ ಫಸ್ಟ್ 1 ಮೀಟರ್ಗೆ 3.28 ಫೀಟ್, 1 ಮೀಟರ್ಗೆ 3.28 ಫೀಟ್, 1 ಮೀಟರ್ ಸ್ಕ್ವೇರ್ಗೆ 3.28 ಇಂಟು 3.28 ಫೀಟ್ ಈಕ್ವಲ್ ಟು 10.76 ಫೀಟ್ ಸ್ಕ್ವೇರ್ ಕನ್ವರ್ಟ್ ಆಯ್ತು. 1 ಮೀಟರ್ ಸ್ಕ್ವೇರ್ಗೆ 10.76 ಫೀಟ್ ಸ್ಕ್ವೇರ್ ಆಯ್ತು. ಹಾಗಾದ್ರೆ 25 ಸ್ಕ್ವೇರ್ ಫೀಟಿಗೆ ನಾವು ಏನ್ ಮಾಡ್ಬೇಕು, ಚಿಕ್ಕದಿದ್ದದನ್ನ ದೊಡ್ಡ ಮಾಡ್ಬೇಕಾದ್ರೆ ಡಿವಿಷನ್ ಮಾಡಬೇಕು. ಅವಾಗ 1 ಮೀಟರ್ ಸ್ಕ್ವೇರ್ಗೆ 10.76 ಮೀಟರ್ ಸ್ಕ್ವೇರ್, ಟೋಟಲ್ ನಮ್ಗೆ 25 ಸ್ಕ್ವೇರ್ ಫೀಟ್ ಬೇಕು. ಸೊ 25 ಡಿವೈಡೆಡ್ ಬೈ 10.76 ಈಕ್ವಲ್ ಟು 2.32 ಸ್ಕ್ವೇರ್ ಮೀಟರ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಮ್ಮ ಆನ್ಸರ್. 1 ಎಕರೆ ಈಕ್ವಲ್ಸ್ ಟು ಡ್ಯಾಶ್ ಡ್ಯಾಶ್ ಹೆಕ್ಟೇರ್. 1 ಎಕರೆ ಈಕ್ವಲ್ಸ್ ಟು ಡ್ಯಾಶ್ 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 ಹೆಕ್ಟೇರ್. ಹಾಗಾದ್ರೆ 1 ಎಕರೆ ಈಕ್ವಲ್ ಟು 4047 ಮೀಟರ್ ಸ್ಕ್ವೇರ್. ಹಾಗಾದ್ರೆ 1 ಹೆಕ್ಟೇರ್ ಈಕ್ವಲ್ ಟು 10,000 ಮೀಟರ್ ಸ್ಕ್ವೇರ್. 1 ಎಕರೆಗೆ 4047 ಮೀಟರ್ ಸ್ಕ್ವೇರ್, 1 ಹೆಕ್ಟೇರ್ಗೆ 10,000 ಮೀಟರ್ ಸ್ಕ್ವೇರ್. ಹಾಗಾದ್ರೆ 1 ಎಕರೆ ಈಕ್ವಲ್ ಟು ಇದು 1 ಎಕರೆಗೆ 4047 ಮೀಟರ್ ಸ್ಕ್ವೇರ್, 1 ಹೆಕ್ಟೇರ್ಗೆ 10,000 ಮೀಟರ್ ಸ್ಕ್ವೇರ್. ಈಗ ಇಲ್ಲಿ ಡಿವಿಷನ್ ನಲ್ಲಿ ಡಿನಾಮಿನೇಟರ್ ಏನಿದೆ 4 zeros ಇದೆ. ಈ 4 zeros ನಾವು 4 ನಂಬರ್ ಹಿಂದ್ಗಡೆ ಬಂದು ನಾವು ಪಾಯಿಂಟ್ ಇಟ್ಟರೆ ನಮ್ಮ ಆನ್ಸರ್ ಬಂದ ಹಾಗೆ. ಹಾಗಾದ್ರೆ ಇಲ್ಲಿ ನೋಡೋಣ, ನಮ್ಮ ಡೆಸಿಮಲ್ ಪಾಯಿಂಟ್ ಏನು ಬಂತು, 4 ಹಿಂದೆ ಬಂತು. 0.4047 ಹೆಕ್ಟೇರ್. ಒನ್ ಎಕರೆಗೆ 4047 ಮೀಟರ್ ಸ್ಕ್ವೇರ್, 1 ಹೆಕ್ಟೇರ್ಗೆ 10,000 ಮೀಟರ್ ಸ್ಕ್ವೇರ್. ಡಿವಿಷನ್ ಮಾಡಿದಾಗ ನಮಗೆ 0.4047 ಹೆಕ್ಟೇರ್ ಬರ್ತದೆ. ಫೋರ್ತ್ ಒಂದು ನೋಡೋಣ. 1 ಹೆಕ್ಟೇರ್ ಈಕ್ವಲ್ ಟು ಡ್ಯಾಶ್ 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 ಮೀಟರ್ ಸ್ಕ್ವೇರ್. ಇದು ಡೈರೆಕ್ಟ್ ಕನ್ವರ್ಷನ್ ಇದೆ. 1 ಹೆಕ್ಟೇರ್ ಈಕ್ವಲ್ ಟು 100 ಮೀಟರ್ ಇಂಟು 100 ಮೀಟರ್. ಅಂದ್ರೆ 1 ಹೆಕ್ಟೇರ್ ಅಂದ್ರೆ 100 ಮೀಟರ್ ಇಂಟು 100 ಮೀಟರ್ ಎಷ್ಟಾಗುತ್ತೆ? 1 1 1, ಇವು 2 0, ಇವು 2 0, 4 0 ಅಂದ್ರೆ 10,000 ಮೀಟರ್ ಸ್ಕ್ವೇರ್.